ನಾಗಮಂಗಲ ತಾಲೂಕಿನಲ್ಲಿರೋ ಆದಿಚುಂಚನಗಿರಿಯ ಶ್ರೀ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಗೆ ಬಂದಂತ ಪ್ರಧಾನಿ ಮೋದಿಯವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಜೊತೆ ನಡೆಸಿರೋ ಮಾತುಕತೆ ಎಲ್ಲರ ಗಮನ ಸೆಳೆದಿದೆ. ಬಿಜಿಎಸ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ವೇದಿಕೆಗೆ ಬರ್ತಾ ಇದ್ದ ಹಾಗೆ ಕುರ್ಚಿಯಲ್ಲಿ ಆಸೀನರಾಗಿದ್ದ ದೇವೇಗೌಡರಿಗೆ ಮೋದಿಯವರು ಹಸ್ತಲಾಘವ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಪರಸ್ಪರ ಇಬ್ಬರೂ ನಾಯಕರು ಉಭಯ ಕುಶಲೋಪರಿಯನ್ನು ನಡೆಸಿದ್ರು. ವೇದಿಕೆ ಮೇಲೆ ಮೋದಿ ಹಾಗೂ ದೇವೇಗೌಡರ ನಡುವೆ ನಡೆದ ಈ ಸಂಭಾಷಣೆ ಎಲ್ಲರ ಗಮನ ಸೆಳೆಯಿತು, ಹಾಗೆ ಕುತೂಹಲಕ್ಕೂ ಎಡೆ ಮಾಡಿಕೊಡ್ತು. ಜೊತೆಗೆ ಭಾಷಣ ಮಾಡೋ ಸಂದರ್ಭದಲ್ಲೂ ಮೋದಿಯವರು ದೇವೇಗೌಡ ಅವರ ಕೈ ಹಿಡಿದುಕೊಂಡು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು. ಇನ್ನು ತಮ್ಮ ಭಾಷಣದಲ್ಲೂ ದೇವೇಗೌಡರನ್ನ ಹಾಡಿ ಹೊಗಳಿದ ಮೋದಿ, ಇಡೀ ವಿಶ್ವಕ್ಕೆ ರಾಗಿ ಮುದ್ದೆಯನ್ನ ಪರಿಚಯಿಸಿದ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ. ಹೀಗಾಗಿ ಯುವಕರು ಹೆಚ್ಚು ರಾಗಿ ಮುದ್ದೆಯನ್ನ ಸೇವನೆ ಮಾಡಿದರೆ ಆರೋಗ್ಯದ ದೃಷ್ಟಿಯಿಂದಾನು ಒಳ್ಳೆಯದು ಅಂತ ಕರೆ ಕೊಟ್ಟಿದ್ದಾರೆ. Address. By the Honorable Prime Minister has attracted the entire world. The entire world is now looking towards India. Thanks to the Honorable Prime Minister Shri Narendra Modi ji for the tremendous amount of leadership what he has shown. Avara nayakatvaದಲ್ಲಿ ಭಾರತ ಅಭಿವೃದ್ಧಿ ದೇಶದತ್ತ ಮುನ್ನುಗ್ಗಿ ಸಾಗುತ್ತಿದೆ. ಬಂಧುಗಳೇ, ಸ್ವಾಗತಿಸಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು.